ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನಸ್ಸು ರಾಶಿ, ಧನಸ್ಸು ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಸುಖ ಸ್ಥಾನದಿಂದ 5 ಗ್ರಹಗಳ ಸಂಚಾರ ಇದೆ. ಶನಿಶ್ಚರ ನಿಮಗೆ ತೃತೀಯ ಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ಕೂಡ ಸ್ಟಾರ್ಟ್ ಆಗುತ್ತೆ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ. ಜೊತೆಗೆ ರಾಹು ಶುಕ್ರ ಉಚ್ಚ ಸ್ಥಾನದಿಂದ ಸಂಚಾರ, ಜೊತೆಗೆ ಬುಧ ನೀಚನಾದರೂ ನೀಚಭಂಗ ರಾಜಯೋಗ, ಜೊತೆಗೆ ರವಿ ಕೂಡ ಸಂಚಾರ ಆಗ್ತದೆ ನಿಮ್ಮ ಸುಖ ಸ್ಥಾನದಿಂದ. ಸುಮಾರಷ್ಟು ಬದಲಾವಣೆಗಳನ್ನ ಒಂದು ತರುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ರವಿ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ಅಲ್ಲೂ ಕೂಡ ನಿಮ್ಮ ಭಾಗ್ಯೋದಯ ಆಗುವಂಥದ್ದು, ಸುಮಾರಷ್ಟು ವಿಚಾರಗಳಲ್ಲಿ ಏರುಪೇರುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಆದರೆ ಮಂಗಳ ಅಷ್ಟಮ ಸ್ಥಾನದಿಂದ ಸಂಚಾರ ನಿಮ್ಮ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಸುಮಾರಷ್ಟು ಅಡೆತಡೆಗಳನ್ನು ನೋಡುವಂಥದ್ದು ಇರುತ್ತೆ. ಗುರು ಷಷ್ಠ ಸ್ಥಾನದಲ್ಲಿ, ಗುರುಬಲ ಇಲ್ಲ ಆದರೂ ಕೂಡ ಕೆಲವೊಂದು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ತಿಂಗಳಾಗಿರುತ್ತೆ ಗುರುವಿನಿಂದ. ಕೇತು ನಿಮ್ಮ ಒಂದು ದಶಮ ಸ್ಥಾನದಿಂದ ಸಂಚಾರ ಏರುಪೇರುಗಳನ್ನು ಕೊಡ್ತಾನೆ, ಹೆಸರು ಕೀರ್ತಿ ಗೌರವದಲ್ಲೂ ಕೂಡ. ನೋಡಿ, ನಿಮ್ಮ ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ 4 ಗ್ರಹಗಳು ನಿಮ್ಮ ಒಂದು ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಕುಟುಂಬದ ಬಗ್ಗೆ ಆಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಹಾಗೆ ನಿಮ್ಮ ಹೆಸರು ಕೀರ್ತಿ ಗೌರವ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂತಹ ಒತ್ತಡ, ಮಾನಸಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಚಿಂತೆ, ಒಂದು ಕೊರಗಿರುವಂತಹ ಸಾಧ್ಯತೆಗಳಿರುತ್ತೆ. ಲಕ್ ಫ್ಯಾಕ್ಟರ್ ನಿಮಗೆ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ವೀಕ್ ಆಗಿರುತ್ತೆ. ವಿನಾಕಾರಣ ಕಲಹಗಳು ಇಲ್ಲ ಮಾನಸಿಕ ಒತ್ತಡದಿಂದ ಹೋಗುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಿಗೆ. ಹಣಕಾಸಿನ ವಿಚಾರದಲ್ಲಿ ನೋಡಿ, ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಾಯ ಮತ್ತೆ ಖರ್ಚುಗಳು ಸಮನಾಗಿರುತ್ತೆ. ಅನಿವಾರ್ಯ ಕಾರಣದಿಂದಾಗಿ ಸಾಲದ ಹೊರೆ, ಇಲ್ಲಾಂದ್ರೆ ಸಾಲ ತೀರಿಸಲೇಬೇಕಾದಂತಹ ಒತ್ತಡವಿರುತ್ತೆ. ಬ್ಯಾಂಕ್ನಿಂದಾಗಿರ್ಬೋದು, ನೀವು ಕೈಗೆ ಸಾಲ ತಗೊಂಡಂಥ ವ್ಯಕ್ತಿಗಳಿಂದಾಗಿರ್ಬೋದು. ಸುಮಾರಷ್ಟು ಆ ದುಡ್ಡು ಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು, ವೈಮನಸ್ಸುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ದುಡ್ಡು ಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ನಿಮಗೆ ನೋಟಿಸಸ್ಗಳಾಗಿರ್ಬೋದು, ಯಾವುದಾದ್ರೂ ಕೇಸಲ್ಲಿದ್ರೆ ಅದನ್ನ ಮತ್ತೆ ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದರೆ ಶನಿಶ್ಚರ ನಿಮಗೆ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಕೆಲವೊಂದು ಸುಖ ಸೌಕರ್ಯಗಳಲ್ಲೂ ಕೂಡ ಏರುಪೇರುಗಳಾಗತ್ತೆ. ಆದರೆ ಹಳೆಯ ವ್ಯಾಪಾರ ವ್ಯವಹಾರಗಳನ್ನ ನೀವು ಮತ್ತೆ ಮರುಕಳಿಸಿ ಮಾಡುವಂತಹ ಯೋಚನೆಗಳು ಬರುತ್ತೆ. ಅದರಿಂದ ನಿಮಗೆ ಆದಾಯದ ಮಾರ್ಗಗಳನ್ನ ಹುಡುಕಿಕೊಳ್ಳುವಂತ ಅವಕಾಶಗಳಿದೆ. ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಆದಾಯ ಮತ್ತೆ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂತಹ ಯೋಗಗಳು ಕೂಡ ನೀವು ನೋಡಬಹುದು ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮಗೆ ಸುಮಾರಷ್ಟು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸು, ಕಲಹಗಳು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಖರ್ಚುಗಳು, ಮನೆಯ ಅಲಂಕಾರಕ್ಕಾಗಿರ್ಬೋದು, ವಾಹನಗಳ ರಿಪೇರಿ ಆಗಿರ್ಬೋದು, ನಿಮ್ಮ ಕುಟುಂಬದವರ ಆರೋಗ್ಯದ ಮೇಲಾಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇದೆ. ಆದರೆ ಭೂಮಿ ಮತ್ತೆ ಈ ಸಂಬಂಧಪಟ್ಟಂತಹ ವ್ಯಾಪಾರ ಯಾರು ಮಾಡ್ತಿರ್ತಾರೆ, ಮತ್ತೆ ವಾಹನಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಯಾರು ಮಾಡ್ತಿರ್ತಾರೆ, ದಿನಸಿ ಧಾನ್ಯಗಳಾಗಿರ್ಬೋದು, ಜೊತೆಗೆ ಫುಡ್ ಇಂಡಸ್ಟ್ರಿಗೆ ಯಾರು ಕನೆಕ್ಟ್ ಆಗಿರ್ತಾರೆ, ಅವರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲ ಲಾಭವನ್ನು ಕೂಡ ನೋಡುವಂಥದ್ದಾಗಿರುತ್ತೆ. ಹೊಸತನದ ವಸ್ತುಗಳನ್ನ ನಿಮಗೆ ನಿಮ್ಮ ಒಂದು ಬಳಕೆಗೆ ಸಿಗುವಂಥದ್ದು, ಹೊಸ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು. ಕೊನೆ ಪಕ್ಷ ಶನಿಶ್ಚರ ಚತುರ್ಥಕ್ಕೆ ಹೋದಾಗ ರೀಯೂಸ್ಡ್ ಅಂದ್ರೆ ಆಲ್ರೆಡಿ ಸೆಕೆಂಡ್ ಹ್ಯಾಂಡ್ ಅನ್ನ ತಗೊಂಡು ಬಳಕೆ ಮಾಡುವಂಥದ್ದು, ಇಂಥ ಕಡೆಗೆ ನಿಮಗೆ ಆಲೋಚನೆ ಆಗಿರ್ಬೋದು, ಅಂತ ಅವಕಾಶಗಳನ್ನ ಪದೇ ಪದೇ ನೋಡುವಂಥದ್ದಿರುತ್ತೆ. ಓಪನ್ ಲ್ಯಾಂಡ್ ಮೇಲೆ ನಿಮಗೆ ಬರುವಂತಹ ತಿಂಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಅವಕಾಶ ಯೋಗಗಳಿರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ನಿಮಗೆ ಕೊಟ್ಟಂತ ಮಾಹಿತಿಯಲ್ಲಿ ತೊಂದರೆ ತಾಪತ್ರಗಳಿರುತ್ತೆ. ಹಾಗಾಗಿ ಸ್ವಲ್ಪ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಕೋಬೇಕು. ಯಾಕಂದ್ರೆ ಶನಿಶ್ಚರ ಚತುರ್ಥಕ್ಕೆ ಹೋದಾಗ ನಿಮಗೆ ಕೆಲವೊಂದು ಹಳೆ ಕರ್ಮಗಳು, ನೀವೇನಾದರೂ ತಪ್ಪು ಮಾಡಿದ್ರೆ ಅದನ್ನ ಮತ್ತೆ ಅನುಭವಿಸುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಜೊತೆಗೆ ನೋಡಿ, ಮಂಗಳ ನಿಮ್ಮ ಪಂಚಮಾಧಿಪತಿಯಾಗಿ ನಿಮ್ಮ ಒಂದು ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನೀವು ಅಂದುಕೊಂಡೊಂದೇ ಯಾವುದೇ ಕೆಲಸ ಕಾರ್ಯಗಳು ಸರಳವಾಗಿ ಆಗೋದಿಲ್ಲ. ಲಕ್ ಫ್ಯಾಕ್ಟರ್ ತುಂಬಾ ವೀಕ್ ಆಗಿರುತ್ತೆ. ನಿಮ್ಮ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಅಡೆತಡೆಗಳು, ವಿಳಂಬಗಳು, ಕೆಲವೊಂದು ಕೆಲಸ ಕಾರ್ಯಗಳು ಕೈ ಬಿಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ಈ ಬರುವಂತಹ ತಿಂಗಳಲ್ಲಿ ಸ್ತ್ರೀಯರು ಇರ್ತಾರೆ, ಅವರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮುಖ್ಯವಾಗಿ ಗರ್ಭಿಣಿಯರು ಸ್ವಲ್ಪ ಮಟ್ಟಿಗೆ ಏರುಪೇರುಗಳು, ಗರ್ಭಕೋಶದಲ್ಲಿ ತೊಂದರೆಗಳು, ಮಿಸ್ಕ್ಯಾರೇಜಸ್ ಆಗುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ನೋಡ್ಬೋದು. ಹಾಗೆ ವಿದ್ಯಾಭ್ಯಾಸದಲ್ಲಿ ಧನಸ್ಸು ರಾಶಿ, ಧನಸ್ಸು ಲಗ್ನದವರು ಯಾರಿರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಸ್ವಲ್ಪ ಮಟ್ಟಿಗೆ ದ್ವಂದ್ವತೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ತಾಪತ್ರೆಗಳು, ಇಲ್ಲ ರಿಸಲ್ಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಆಕಸ್ಮಿಕವಾದಂತಹ ಕೆಲವೊಂದು
ವಿದ್ಯಾರ್ಥಿಗಳು ತಮ್ಮ ಎಜುಕೇಶನ್ ಆಗಿರ್ಬೋದು, ತಾವು ಅಂದುಕೊಂಡಂತಹ ಫೀಲ್ಡನ್ನೇ ಬಿಟ್ಟು ಬೇರೆಯನ್ನ ಆಯ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಅದರ ಬಗ್ಗೆ ಯೋಚನೆ ಮಾಡಬೇಕು. ಜೊತೆಗೆ ಗುರು ನಿಮ್ಮ ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತಿರೋ ಹಾಗೆ ಅಧಿಕವಾದಂತಹ ಒತ್ತಡವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಒತ್ತಡ, ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಬರುವಂತದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ. ಜೊತೆಗೆ ನೀವು ರಾತ್ರಿ-ಇಡೀ ಕೆಲಸ ಮಾಡಬೇಕಾದಂಥದ್ದು ಅನಿವಾರ್ಯತೆ, ದೂರದ ಪ್ರಯಾಣಗಳನ್ನ ಮಾಡಬೇಕಾದಂಥದ್ದಾಗಿರುತ್ತೆ. ನಿಮಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಅದನ್ನ ಟ್ರಾವೆಲ್ ಮಾಡಬೇಕಾದಂಥದ್ದಿರುತ್ತೆ. ಹಿತಶತ್ರುಗಳಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿಂದ ಅತಿಯಾದಂತಹ ಪೈಪೋಟಿ, ನಿಮಗೆ ಬರಬೇಕಾದಂತಹ ಯಾವುದಾದ್ರೂ ಪ್ರಮೋಷನ್ ಅದು ತಾತ್ಕಾಲಿಕವಾಗಿ ಹಿನ್ನಡೆ ಉಂಟಾಗೋದಾಗಿರ್ಬೋದು, ಬೇರೆಯವರ ಮಧ್ಯಸ್ಥಿಕೆಯಿಂದ ಅಡೆತಡೆಗಳಾಗುವಂಥದ್ದಾಗಿರ್ಬೋದು. ಆದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ನಿಮ್ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಕೂಡನು ಇರುತ್ತೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಾಲದ ಹೊರೆ ಕೂಡನು ಆಗತ್ತೆ. ಮಂಗಳ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಸೇಲ್ ಮಾಡೋದಾಗೋದು, ಅದನ್ನ ಮಿಸ್‌ಪ್ಲೇಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಪ್ಲೆಜ್ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಆದರೆ ಅತಿಯಾದಂತಹ ಒತ್ತಡ ಇರುತ್ತೆ ಋಣದ ಬಗ್ಗೆ. ಸೊ ಹಾಗಾಗಿ ವೈರತ್ವ ಆಗಿರ್ಬೋದು, ಸಾಲ ಆಗಿರ್ಬೋದು, ಎದುರಿನ ವ್ಯಕ್ತಿಯ ಜೊತೆಗೆ ಕಲಹ ಆಗುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಕಚೇರಿ, ವಾದ ವಿವಾದಗಳು ಇವೆಲ್ಲವನ್ನೂ ನಿಮ್ ಗಮನಕ್ಕೆ ಬರುವಂತಹ ಸಾಧ್ಯತೆ ಇಲ್ಲ. ಅದರಲ್ಲಿ ನೀವು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವನ್ನ ಹ್ಯಾಂಡಲ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಒಂದು ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಗೌರವವನ್ನ ಕಾಪಾಡಿಕೊಳ್ಳುವಂತ ಅವಕಾಶಗಳಿರುತ್ತೆ. ಜೊತೆಗೆ ನೋಡಿ ಬುಧನು ಕೂಡ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಾನೆ. ವ್ಯಾಪಾರ ಮತ್ತೆ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಇವೆಲ್ಲವೂ ಕೂಡ ಸ್ವಲ್ಪ ವೀಕ್ ಆಗಿರುತ್ತೆ. ಆದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅದರಿಂದ ಉತ್ತಮವಾದಂತಹ ಒಂದು ಲಾಭವನ್ನ ಮಾಡುವಂತಹ ಯೋಗಗಳು ಕೂಡ ಇದೆ. ಮದುವೆ ವಿಚಾರ, ಸಂಬಂಧಗಳಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳೆಲ್ಲ ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಉಂಟು ಆಗುವಂತಹ ಸಾಧ್ಯತೆ ಇರುತ್ತೆ. ಗ್ರೋತ್ ಸ್ವಲ್ಪ ಸ್ಟಾಗ್ನೆಂಟ್ ಆಗಿರುತ್ತೆ. ಆದರೆ ಹಿಂದೆ ಯಾವುದಾದ್ರೂ ನಿಮ್ಮ ಒಂದು ಭೂಮಿ ಸಂಬಂಧಪಟ್ಟಂತಹ ಓಪನ್ ಲ್ಯಾಂಡ್ ಆಗಿರ್ಬೋದು, ಪ್ಲಾಟ್ ಆಗಿರ್ಬೋದು, ಯಾವುದಾದ್ರೂ ತಗೊಳ್ಳುವಂತಹ ಒಂದು ಅವಕಾಶಗಳಿತ್ತು. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದನ್ನ ಮುಂದೆ ಒರೆಸ್ಕೊಂಡದಾಗಿರ್ಬೋದು, ಮತ್ತೆ ಅದನ್ನ ಪರ್ಚೇಸ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ, ಅವಕಾಶಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಶುಕ್ರನು ಕೂಡ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಅವಶ್ಯಕ್ಕೆ ಬೇಕಾದಂತಹ ದುಡ್ಡು ಕಾಸು ಅನುಕೂಲಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ. ಆದ್ರೆ ಅದರ ಮಾಧ್ಯಮ ಹೇಗಿರುತ್ತೆ ಅಂದ್ರೆ ನಿಮಗೆ ಪ್ರಾಪರ್ಟಿ ಮುಖಾಂತರ ಬರುವಂತದ್ದಾಗಿರ್ಬೋದು, ಯಾವ್ದಾದ್ರ ನಿಮಗೆ ಲ್ಯಾಂಡ್ ಮುಖಾಂತರ ಆಗಿರ್ಬೋದು, ವಾಹನಗಳ ಮುಖಾಂತರ ಆಗಿರ್ಬೋದು, ನಿಮ್ಮ ಗೋಲ್ಡ್ ಮುಖಾಂತರ ಆಗಿರ್ಬೋದು, ಕೆಲವೊಂದು ಆಕಸ್ಮಿಕ ಲಾಭದಿಂದನೂ ಕೂಡ ನಿಮ್ಗೆ ಅನುಕೂಲಗಳನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಈ ದುಡ್ಡು ಕಾಸಿನ ವಿಚಾರ, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲೂ ಕೂಡ ನಿಮಗೆ ಒಂದು ಮಾನಸಿಕ ಚಿಂತೆಯನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಗಮನಿಸಬೇಕು ಇವಾಗ. ಯಾಕಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಮಂಗಳ ಅಷ್ಟಮದಲ್ಲಿ ಹೋದಾಗ ನಿಮಗೆ ರಕ್ತದ ಒತ್ತಡ ಆಗಿರ್ಬೋದು, ಡೈಜೆಷನ್ ಪ್ರಾಬ್ಲಮ್ಸ್ ಗಳನ್ನ ನೋಡುವಂತದ್ದಾಗಿರ್ಬೋದು, ಜೊತೆಗೆ ನಿಮ್ಮ ಹೃದಯದಲ್ಲಿ ರಕ್ತದ ಸಂಚಾರದಲ್ಲಿ ಏರುಪೇರುಗಳು, ಬಿ-ಪಿ ಹೈ ಆಗ್ಬೋದು, ಸುಮಾರಷ್ಟು ಲೋ ಕೂಡ ಆಗುವಂತದ್ದಾಗಿರುತ್ತೆ. ಇವೆಲ್ಲ ವೇರಿಯೇಷನ್ಸ್ ನೋಡ್ಬೋದು. ಮತ್ತೆ ಗಾಯಗಳು, ವಾಹನಗಳಿಂದ ಸ್ವಲ್ಪ ತೊಂದರೆ, ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಸಂಬಂಧಗಳೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಿಗೆ ಈಡಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಒಂದು ಗೌರವ ಆಗಿರ್ಬೋದು, ತುಂಬಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಬೇಕಾಗತ್ತೆ ಬರುವಂತಹ ತಿಂಗಳಿಗೆ. ಜನ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ನಂಬಿಕೆಯ ಕೊರತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರ್ಬೇಕು ಧನುಸು ರಾಶಿ, ಧನುಸು ಲಗ್ನದವರು. ಹಾಗೆ ಕೇತು ನಿಮ್ಮ ದಶಮ ಸ್ಥಾನದಲ್ಲಿ ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ರೀತಿಯ ಒಂದು ಸಾಧನೆ ಆಗಿರ್ಬೋದು, ಹೆಸರನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕು. ಏನ್ ಪರಿಹಾರ ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ಧಾರಣೆ ಮಾಡಿ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ. ಅದರಿಂದ ತುಂಬಾ ಅದ್ಭುತವಾದಂತಹ ಫಲ ಮತ್ತೆ ಕಷ್ಟ, ಲಕ್ ಫ್ಯಾಕ್ಟರ್ ತೊಂದರೆ ತಾಪತ್ರೆಗಳಿದ್ರು ಕೂಡ ಅದನ್ನ ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ಇದರ ಜೊತೆಗೆ ಗುರುವಿನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುವಿಗೆ, ಗುರು ದತ್ತಾತ್ರೇಯ ಆಯ್ತು, ರಾಘವೇಂದ್ರ ಸ್ವಾಮಿ ಆಯ್ತು, ಅವರಿಗೆ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ ಸಿಹಿ ಪ್ರಸಾದವನ್ನ ವಿನಿಯೋಗ ಮಾಡಿ. ಇದರಿಂದ ಅನುಕೂಲ ಆಗತ್ತೆ. ಜೊತೆಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಧನುಸ್ಸು ರಾಶಿಯವರಿಗಾಗತ್ತೆ. ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡೋದ್ರಿಂದ
ನಿಮಗೆ ಇರುವಂತಹ ಕೌಟುಂಬಿಕ ಕಲಹ, ಕಷ್ಟಗಳು ಮತ್ತೆ ನಿಂತ ಕಾರ್ಯಗಳೆಲ್ಲ ಸ್ವಲ್ಪ ಪ್ರಗತಿ ಕಡೆಗೆ ಹೋಗುವಂತ ಅವಕಾಶಗಳಿರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.